ಬಗದಷ್ಟು ಬಯಲಾಗ್ತಾ ಇದೆ ಮಂಡ್ಯ ಜೈಲಿನ ಕರ್ಮಕಾಂಡ. ಖೈದಿಯೊಬ್ಬನಿಗೆ ಸಂಗಾತಿ ಜೊತೆಗೆ ಸ್ಪೆಷಲ್ ರೂಮ್ ವ್ಯವಸ್ಥೆ ಕೂಡ ಇದೆಯಂತೆ. ಆಯ್ತಲ್ಲ ಇನ್ನೇನು ಜೈಲಿಗಿಂತ ಅಥವಾ ಅದು ಜೈಲು ಮುಂದೆ ಬೋರ್ಡ್ ಗಿಡ ಹಾಕ್ಬಿಡಿ, ಲಾಡ್ಜೋ ರೂಮ್ಸೋ ಯಾವ್ದಾದ್ರು ದೊಡ್ಡ ಒಂದು ಐಷಾರಾಮಿ ಹೋಟೆಲ್ಲೋ ಏನೋ ಒಂದು ಬೋರ್ಡ್ ಹಾಕ್ಬಿಟ್ರೆ ಎಲ್ಲ ಮುಗೀತಲ್ಲ. ಸಂಗಾತಿನೂ ಸಪ್ಲೈ ಇಲ್ಲಿ ಮಂಡ್ಯದಲ್ಲಿ. ಖೈದಿಯೊಬ್ಬನಿಗೆ ಸಂಗಾತಿಯೊಂದಿಗೆ ಸ್ಪೆಷಲ್ ರೂಮ್ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಮಂಡ್ಯ ಜೈಲು ಎಲ್ಲಿಗೆ ಬಂದು ನಿಂತಿದೆ ನೀವು ನೋಡ್ಕೊಂಬಿಡಿ. ದೊಡ್ಡ ಕರ್ಮಕಾಂಡ ಇದು. ನಾವೆಲ್ಲ ಪರಪ್ರಗ್ರಹಾರ ಇವ್ರನ್ನ ಶಿಫ್ಟ್ ಮಾಡಿಬಿಡಿ, ಸಸ್ಪೆಂಡ್ ಮಾಡಿಬಿಡಿ, ಏನು ಅವ್ಯವಸ್ಥೆಯಲ್ಲಿ ಹೇಳ್ತಾ ಇದ್ದೀವಲ್ವಾ. ಮೇಯ್ನ್ ಫೋಕಸ್ ಆ ಕಡೆ ಇದ್ದಾಗ ಜಿಲ್ಲಾ ಮಟ್ಟದಲ್ಲಿ ಚೆಕ್ ಮಾಡಿಕೊಂಡ್ರೆ ಮಂಡ್ಯ ಜೈಲಿನ ಹಣೆ ಬರಹ ಇದು. ಜೈಲಲ್ಲಿ ಸಕಲ ಸವಲತ್ತು ಕಲ್ಪಿಸೋದಕ್ಕೆ ಒಂದೊಂದು ರೇಟ್ ಇದೆ ಅಷ್ಟೇ. ನಿಮಗೆ ಏನು ಬೇಕೋ ಸಿಗುತ್ತೆ ಅಲ್ಲಿ. ಹೊರ ಜಗತ್ತಲ್ಲಿ ಸಿಗುವ ಎಲ್ಲವೂ ನಿಮಗೆ ಸಿಗುತ್ತೆ. ಆ ಕಾಂಪೌಂಡ್ ದಾಟ್ ಆಚೆ ಬರಬಾರ್ದು. ಅಕಸ್ಮಾತ್ ಹಂಗೂ ಆಚೆ ಬರಬೇಕು ಅಂದರೆ ಹುಷಾರಿಲ್ಲ ಅನ್ನಿ ನಾವು ಒಂದು ಆಸ್ಪತ್ರೆಗೆ ಸೇರಿಸ್ಬಿಡ್ತೀವಿ. ಆರಾಮಾಗಿ ಓಡಾಡ್ಕೊಂಡು ಆಸ್ಪತ್ರೆಯಲ್ಲಿ ಟೈಮ್ಗೆ ಆ್ಯಪಲ್ಲೋ ಆರೆಂಜೋ ಮೂಸಂಬಿ ಜ್ಯೂಸೋ ಕುಡ್ಕೊಂಡು ಆರಾಮಾಗಿ ಇದ್ಬಿಡಿ ಅಂತ ಕಥೆ ಇದು. ಸಕಲ ಸವಲತ್ತುಗಳು ಸಿಗುವಂತಹ ಈ ರಾಜ್ಯದ ಅದ್ಭುತ ಜೈಲು ಯಾವುದಾದ್ರೂ ಇದ್ದರೆ ಅದು ಮಂಡ್ಯ ಜೈಲು ಅಂತ ಆಗ್ತಾಯಿದೆ. ಜೈಲಿಂದಾನೇ TV5 ಕನ್ನಡಕ್ಕೆ ರೇಟ್ ಲಿಸ್ಟನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ ಖೈದಿಗಳು. ಸೈನ್ ಮಾಡಿದ್ದಾರೆ. ಅಕಸ್ಮಾತ್ ನಮ್ಮ ಸೈನ್ನಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂದರೆ ನೋಡಿ ಸ್ವಾಮಿ, ಹೆಬ್ಬೆಟ್ಟನ್ನೇ ಒತ್ತುಬಿಡ್ತಾ ಇದ್ದೀವಿ ನಾವು ಅಂಥೇಳಿ ಆ ಪತ್ರದಲ್ಲಿ ತಮ್ಮ ಹೆಬ್ಬೆಟ್ಟನ್ನೇ ಒತ್ತುಬಿಟ್ಟು TV5ಗೆ ದಾಖಲೆ ರವಾನಿಸಿದ್ದಾರೆ. ಜೈಲಧಿಕಾರಿ ಶ್ರೀಯುತ ಶಾಂತಮ್ಮನವರು ಮತ್ತು ಸಿಬ್ಬಂದಿ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಇಲ್ಲಿ ಮಾಡಿದ್ದಾರೆ. ಸಿಬ್ಬಂದಿ ಅನಿಲ್, ಶಿವರಾಜ ಮತ್ತು ರವಿ ವಿರುದ್ಧವಾಗಿ ಗಂಭೀರ ಆರೋಪ ಮಾಡಿರೋದಿಲ್ಲಿ. ಹಣ ಕೊಡದೇ ಇದ್ದರೆ ಬೆದರಿಕೆ ಹಾಕ್ತಾರೆ ಅಂತ ಪತ್ರದಲ್ಲಿ ಅವರು ಬರೆದು ಸೈನು ಮಾಡಿ ಹೆಬ್ಬೆಟ್ಟು ಒತ್ತುಬಿಟ್ಟಿದ್ದಾರೆ. ಎಲ್ಲ ಸೆಲ್ಗೂ ಒಂದೊಂದು ರೇಟ್ ಫಿಕ್ಸ್ ಇದೆಯಂತೆ ಇಲ್ಲಿ. ಖೈದಿಗಳ ಒಂದೊಂದು ಸೆಲ್ಗೆ ಒಂದೊಂದು ರೇಟ್ ಫಿಕ್ಸ್ ಇದು ಇರುತ್ತಲ್ಲ. ಈ ಹೋಟೆಲ್ಗಳಲ್ಲಿ ಒಂದೊಂದು ರೂಮ್ಗೆ ಒಂದೊಂದು ಥರ ಫಿಕ್ಸ್ ಆಗುತ್ತಲ್ಲ. ಅಲ್ಲಿ ಅದೇನೋ ವೆಡ್ಡಿಂಗ್ ಸೂಟ್ ಅಂತಾರೆ, ಇದಾವುದು 5 ಸ್ಟಾರ್ದು ಅಂತಾರೆ. ಈ ಥರದ್ದೆಲ್ಲ ಬೇರೆ ಬೇರೆ ರೇಟ್ ಇರುತ್ತಲ್ಲ. ಅಲ್ಲೂ ಮಂಡ್ಯ ಜೈಲು ಅಂತ ಬಂದರೆ ನಿನಗೆ ತುಂಬ ದುಡ್ಡು ಜಾಸ್ತಿ ಇದ್ದರೆ ತುಂಬ ಒಳ್ಳೆ ಸೆಲ್ ಸಿಗುತ್ತೆ ನಿನಗೆ ಅಂತ. ಸೆಲ್ ಒಂದು ಸೆಲ್ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ ಇಲ್ಲಿ ಪ್ರತಿ ತಿಂಗಳು 10,000 ಹಣ ಇಲ್ಲಿ ವಸೂಲಿ ಆಗುತ್ತೆ. ಒಂದೇ ಒಂದು ಸೆಲ್ಲಿಂದ 10,000 ರೂಪಾಯಿ ಹಣ ಅವರಿಗೆ ಬರುತ್ತೆ ಸೆಲ್ಲು. ಇನ್ನೊಂದು ಕಡೆ ಪ್ರತಿ ತಿಂಗಳು 15,000 ರೂಪಾಯಿ ವಸೂಲಿ ಆಗುತ್ತೆ. ಸೆಲ್ 4 ಅಲ್ಲಿಂದನೂ 15,000 ಕೊಡಬೇಕು ಅವರು. ಸೆಲ್ 5 ಪ್ರತಿ ತಿಂಗಳು 5,000 ರೂಪಾಯಿ ಕೊಡಬೇಕು ಅವರು. ಸೆಲ್ 6ರಿಂದ ಪ್ರತಿ ತಿಂಗಳು 8,000 ಈ ಥರ ಸ್ಯಾಲ್ರಿ ಥರ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅವರು. ಇಷ್ಟು ಬಂದ್ಬಿಡ್ಬೇಕಪ್ಪ ಅಂತ. ಸೆಲ್ 1 ತಿಂಗಳು ನೋಡಿ ಅಲ್ಲಿ ನೋಡ್ಕೊಂಬಿಡಿ, ಅಲ್ಲಿ ಸೆಲ್ 3ಕ್ಕೆ ಇಷ್ಟಿಷ್ಟು ಅಂತ ರೇಟಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಜೈಲಲ್ಲಿ ರೂಮ್ ಬದಲಿಗೆ 2,000 ರೂಪಾಯಿ ಹಣವನ್ನು ವಸೂಲಿ ಮಾಡಿರುವ ಆರೋಪ ಇದೆ ಇಲ್ಲಿ. ಪನಿಷ್ಮೆಂಟ್ ಸಲ್ಲಿಂದ ಆಚೆ ಬರಬೇಕು. ಪನಿಷ್ಮೆಂಟ್ ಅಂತಲೇ ಕೊಟ್ಟಿರ್ತಾರಪ್ಪ, ಕೋರ್ಟ್ ನ್ಯಾಯಾಧೀಶರು ಹೇಳಿರ್ತಾರೆ, ಕೊಟ್ಟರೆ ಇವ್ನಿಗೆ ಶಿಕ್ಷೆ ಅವ್ನಿಗೆ ಹಾಕಿ ಒಳಗಡೆ ಅಂತ ಹೇಳಿರ್ತಾರಲ್ಲ. ಆ ಪನಿಷ್ಮೆಂಟ್ ಸಲ್ಲಿಂದ ಆಚೆ ಬರಬೇಕು ಅಂದರೆ 10,000 ರೂಪಾಯಿ ಕೊಟ್ಟರೆ ಸಾಕು. ಏನು ನ್ಯಾಯಾಧೀಶರು ದಿನ ಬಂದು ನೋಡೋಕ್ಕಾಗತ್ತಾ ಜೈಲೊಳಗಡೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರಾ ಇಲ್ವಾ ಅಂಥೇಳಿ? ಇಲ್ವಲ್ಲ. 10,000 ರೂಪಾಯಿ ತಗೋ ಅವ್ನು ಆಚೆ ಬಿಡು ಅಂತ ಪತ್ರದ ಮೂಲಕ ಸುಮಾರು 80 ಖೈದಿಗಳು ಮಾಡಿರ್ತಕ್ಕಂಥ ಗಂಭೀರ ಆರೋಪ ಇದು. ಹೆಬ್ಬೆಟ್ಟು ಮುದ್ರೆ ಹಾಕಿಬಿಟ್ಟು ದೂರಿನ ಕಾಪಿಯನ್ನು ರವಾನೆ ಮಾಡಿದ್ದಾರೆ ಖೈದಿಗಳು. ಜೈಲಲ್ಲಿ ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಮಾಡುವ ಜೈಲಧಿಕಾರಿ ಇದ್ದಾರಾ? ಜೈಲಲ್ಲಿ ಒಂದು ಊಟ, ಇಂದು ಪಲ್ಯ ಇಷ್ಟು ಗ್ರಾಮ್, ಅನ್ನ ಇಷ್ಟು ಗ್ರಾಮ್, ಬೇಳೆ ಇಷ್ಟು ಗ್ರಾಮ್, ಈ ಥರದ್ದೆಲ್ಲ ಕೊಡಬೇಕು ಅಂತ ಇದೆ ಜೈಲು ಖೈದಿಗಳಿಗೆ. ಇವ್ರೇನು ಮಾಡಿಬಿಟ್ಟಿದ್ದಾರೆ? ಕ್ಯಾಟ್ರಿಂಗ್ ಮಾಡಿಬಿಟ್ಟಿದ್ದಾರಂತೆ. ಒಳ್ಳೆಯದಾಯ್ತು. ಇನ್ನು ಯಾರಿಗೆ ಯಾವ ಆಹಾರ ಬೇಕೋ ಸಿಗುತ್ತೆ. ಇದು ನಂಗೆ ತಿನ್ನೋಕ್ಕಾಗಲ್ಲ, ಈ ಅನ್ನ ತಿನ್ನಲ್ಲ, ಸಾಂಬಾರು ತಿನ್ನಲ್ಲ, ನಿನಗೆ ಏನು ಬೇಕು ಹೇಳಪ್ಪ, ನೀನು ಆರ್ಡ್ರ್ ಮಾಡಿಲ್ಲಿ ಅಂತ. ಆರ್ಡ್ರ್ ಮಾಡಿದ್ದು ಸಿಗುತ್ತೆ ಅಲ್ಲಿ ಜೈಲಲ್ಲಿ ಅಂತ. ಮತ್ತು ಜೈಲು ಯಾಕ್ರಿ ಬೇಕು? ಸುಮ್ಮನೆ ಆ ಜೈಲು ಗೋಡೆ ಎಲ್ಲ ಹೊಡೆದ್ಬಿಟ್ಟು ಒಂದು ಶಾಲೆಗಿಲೆ ಕಟ್ಟಿಬಿಟ್ರಿ, ಉದ್ಧಾರ ಆದರೂ ಆಗಬಹುದು. ಒಂದಷ್ಟು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆಗುತ್ತೆ ಮಂಡ್ಯದಲ್ಲಿ. ಆ ಜೈಲು ಗೋಡೆ ಕೆಡವಿಬಿಟ್ರೆ ನೀವು ಒಳ್ಳೆ ಶಾಲೆ ಆಗಿಬಿಡುತ್ತದು. ಇವರೆಲ್ಲೂ ಆಚೆನೂ ಇವ್ರಿಗೆ ಯಾವುದು ಹೋಟ್ಲಿಗೆ ಹೋಗ್ತಾರೆ, ಏನು ಬೇಕಾದ್ರೂ ಆರ್ಡ್ರ್ ಮಾಡ್ತಾರೆ. ಅಲ್ಲಿ ಕೇಟ್ರಿಂಗ್ ಇದೆ, ಏನು ಆರ್ಡ್ರ್ ಮಾಡಿದ್ರೆ ಸಿಗುತ್ತೆ ಅಂದರೆ ಇನ್ಯಾವ ಪುರುಷಾರ್ಥಕ್ಕೆ ಇಲ್ಲಿ ಜೈಲಿದೆ ಇಲ್ಲಿ? ವಸೂಲಿ ಜೊತೆಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಆರೋಪ ಕೂಡ ಮಾಡಲಾಗಿದೆ. ಮಟನ್ ಬೇಕಾದರೆ ಕೆಜಿಗೆ 1,250 ರೂಪಾಯಿ ಕೊಡಬೇಕು. 1 kg ಮಟನ್ ಬೇಕು ಅಂದರೆ 1,250 ರೂಪಾಯಿ ಕೊಟ್ಟರೆ ಮಟನ್ ಸಿಗುತ್ತೆ. ಚಿಕನ್ ಬೇಕಾದರೆ ಕೆಜಿಗೆ 700 ರೂಪಾಯಿ ಕೊಡಬೇಕು. ಖೈದಿಗಳ ಬೇಡಿಕೆಗೆ ಅನುಗುಣವಾಗಿ ಅಲ್ಲಿ ನಿಮಗೆ ಅಡುಗೆ ರವಾನೆ ಆಗುತ್ತೆ. ಈಗ ಟ್ರಿಪ್ಪು ಹೋಗಬೇಕಾದ್ರೆ ಒಬ್ಬ ಅಡುಗೆಯವ್ರನ್ನ ಜೊತೆಲಿ ಕರ್ಸ್ಕೊಂಡು ಹೋಗ್ಬಿಡ್ತಾರೆ. ಶೆಫ್ ಒಬ್ಬರು ಇರ್ತಾರಲ್ಲ, ಅವ್ರೇನು ಅಡುಗೆ ಮಾಡ್ತಾರೋ ಅದೇನು ಕೇಳ್ತಾರೋ ಅಡುಗೆ ಮಾಡಿಕೊಡ್ತಾರಲ್ಲ, ಆ ಥರ ಮಂಡ್ಯ ಜೈಲಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಜೈಲು ಸಿಬ್ಬಂದಿ ಅಲ್ಲಿ ಖೈದಿಗಳನ್ನ ತುಂಬ ಸುಖದ ಸುಪ್ಪತ್ತಿಗೆಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಂತ.